ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಅರ್ಲಿ ಮಾರ್ನಿಂಗ್ ಶೋನ ಬಂದು ಡಾಲಿ ಧನಂಜಯ್ ಅವರು ಕಣ್ ತುಂಬಿಕೊಂಡಿದ್ದಾರೆ. ಅದು ಭೈರತಿ ರಣಗಲ್ ಲುಕ್ಕಲ್ಲೇ ಬಂದಿರೋ ಅಂಥದ್ದು. ಸೊ ಈಗ ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಸರ್, ಅರ್ಲಿ ಮಾರ್ನಿಂಗ್ ಶೋನ ಬಂದು ಕಣ್ ತುಂಬಿಕೊಂಡಿದ್ದೀರಾ, ತುಂಬಾ ಖುಷಿ ಆಯಿತು ನಿಮ್ಮನ್ನು ನೋಡಿದಾಗ. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಈಗ ಒಬ್ಬರು ಈ ಥರ ಸಪೋರ್ಟ್ ಬೇಕು, ಅದರಲ್ಲೂ ಸ್ಪೆಷಲಿ ನೀವು ಅವ್ರದ್ದೇ ಲುಕ್ಕಲ್ಲಿ ಬಂದು ಬೆಳಗ್ಗೆ ಬಂದು ಸಿನಿಮಾ ನೋಡಿದ್ದೀರಾ, ಹೇಗೆ ಅನ್ನಿಸ್ತು ಸಿನಿಮಾ? ಓಟ್ ಅನ್ನೋದೆಲ್ಲ ರಾಂಗ್ ಪದ. ಶಿವಣ್ಣನ ಪಿಕ್ಚರ್ ನಮ್ಮ ಮಫ್ತಿ ಶ್ರೀನಿವಾಸ ಥಿಯೇಟ್ರಲ್ಲಿ ನೋಡಿದ್ವಿ ಹಿಂಗೆ ಅರ್ಲಿ ಮಾರ್ನಿಂಗ್ ಶೋ. ಭೈರತಿ ರಣಗಲ್ ಕ್ಯಾರೆಕ್ಟ್ರು ಅದು ಅಷ್ಟು ಪವರ್ಫುಲ್ಲು, ಅದು ಹಂಗಿದೆ. ಅದನ್ನು ಹಿಂಗೆ ಅಭಿಮಾನಿಗಳ ಮಧ್ಯೆ ವಿಟ್ನೆಸ್ ಮಾಡಬೇಕಾಗಿತ್ತು, ಬಂದು ವಿಟ್ನೆಸ್ ಮಾಡಿದ್ವಿ. ನಂಗೆ ರವಿ ಬಸ್ರೂರವರು ಒಂದು ಮಾತು ಹೇಳಿದರು ಇಂಟರ್ವಲಲ್ಲಿ, ಏನು ಸ್ಕ್ರೀನು ಬೆಂಕಿ ಹಚ್ಕೊಳುತ್ತೆ ಅಂತ. ಅದು ಪಕ್ಕಾ ಸತ್ಯ, ಅದು ಸಖತ್ತಾಗಿದೆ. ಸೊ ಹೇಗೆ ಇಷ್ಟ ಆಯಿತು ಅಂದರೆ, ಮಫ್ತಿ ನೋಡಿದವ್ರಿಗೆ ಅಫ್ಕೋರ್ಸ್ ಭೈರತಿ ರಣಗಲ್ನ ನೋಡಬೇಕು, ಪ್ರೀಕ್ವೆಲ್ ನೋಡಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಸರ್, ಆ್ಯಸ್ ಎ ಹೀರೋ ಆಗಿ ನಿಮಗೂ ಅದೇ ಥರದ ಕ್ಯೂರಿಯಾಸಿಟಿ ಇತ್ತಾ ಅಂತ? ಡೆಫಿನೆಟ್ಲಿ ಇತ್ತು. ಅಷ್ಟು ಪವರ್ಫುಲ್ ಕ್ಯಾರೆಕ್ಟ್ರು, ಅದನ್ನು ಅಷ್ಟು ಎಂಜಾಯ್ ಮಾಡಿದ್ವಲ್ಲ, ಅದು ಏನಾಗಿತ್ತದು ಅಥವಾ ಅದರದ್ದು ಹಿನ್ನೆಲೆ ಏನು, ಪ್ರೀಕ್ವೆಲ್ ಏನು ಅನ್ನೋದು ಒಂದು ಕ್ಯೂರಿಯಾಸಿಟಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನರ್ತನವರು. ಅಂದರೆ ನಮ್ಮನ್ನು ಒಂದು ಭೈರತಿ ರಣಗಲ್ನ ನೋಡೋಕ್ಕೆ ನಮ್ಮನ್ನು ಕಾಯಿಸಿ ತೊಗೊಬಂದು ಅವನನ್ನು ಆ ಭೈರತಿ ರಣಗಲ್ನ ಸಖತ್ತಾಗಿ ಪವರ್ಫುಲ್ಲಾಗಿ ಪರಿಚಯ ಮಾಡಿಸ್ತಾರೆ. ಅದು ಮಜಾ ಇದೆ. ಶಿವಣ್ಣ ಕಣ್ಣಲ್ಲೇ ಕಿಲ್ಲಿಂಗ್ ಇಲ್ಲೂ ಮಾಡಿದಾರಾ? ಅದು ಯಾವಾಗಲೂ ಮಾಡ್ತಾರೆ. ಓಕೆ ಸರ್, ಇವಾಗ ಲುಕ್ ಬಗ್ಗೆ ಹೇಳೋದಾದರೆ, ಈ ಲುಕ್ಕಲ್ಲಿ ಬಂದಿದ್ದೀರಾ, ಸಖತ್ತಾಗಿದೆ. ಅದಕ್ಕೆ ನೀವೇನಾದರೂ ನೆಕ್ಸ್ಟು ಈ ಲುಕ್ಕಲ್ಲಿ ಬರ್ತೀರಾ ಅಂತ? ಶಿವಣ್ಣ ಜೊತೆ ನೆಕ್ಸ್ಟ್ ಏನಾದರೂ ಈ ಲುಕ್ಕಲ್ಲಿ ಬರ್ತೀರಾ ಯಾವಾಗಾದರೂ? ಯಾವ ನಿರ್ದೇಶಕರುಗಳು ಹೆಂಗೆ ಬರೀತಾರೆ ಹಂಗೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಡಾಲಿ ಧನಂಜಯ್ ಅವರ ಮಾತು. ಸಕ್ಕತ್ತಾಗಿದೆ ಭೈರತಿ ರಣಗಲ್ ಸಿನಿಮಾ. ಏನು ಎಲ್ಲರೂ ಹೇಳ್ತಾ ಇದ್ರು ಗೂಪ್ಸ್ ಬರುತ್ತೆ ಈ ಸಿನಿಮಾ ನೋಡಿದಾಗ ಅಂತ ಹೇಳ್ತಿದ್ರು, ಅದು ನಿಜ ಆಗಿದೆ ಅನ್ನೋ ಒಂದು ಮಾತನ್ನು ಡಾಲಿ ಧನಂಜಯ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.